ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಆಷಾಢ ಹುಣ್ಣಿಮೆ ಅಥವಾ ಗುರುಪೂರ್ಣಿಮೆಯ ಶುಭ ದಿನದಂದು ಮನೆಯಲ್ಲೇ ಸರಳವಾಗಿ ಗುರುಗಳ ಪೂಜೆಯನ್ನು ಹೇಗೆ ಮಾಡುವುದು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕ್ವಿಕ್ಕಾಗಿ ಶುಭ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಜುಲೈ 28ನೇ ತಾರೀಕು ಸಂಜೆ 6:20 ಹಾಗೆ ಹುಣ್ಣಿಮೆಯ ತಿಥಿ ಕೊನೆಗೊಳ್ಳುವಂಥದ್ದು ಜುಲೈ 29ನೇ ತಾರೀಕು ಬುಧವಾರ ರಾತ್ರಿ 8 ಪೂಜೆಗೆ ಶುಭ ಸಮಯಗಳು ಬಂದು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:20 ಬೆಳಗ್ಗೆ 5 ಇರುತ್ತೆ. ಹಾಗೆ ಬೆಳಗಿನ ಶುಭ ಸಮಯ ಬಂದು ಬೆಳಗ್ಗೆ 5:20 ಬೆಳಗ್ಗೆ 7 ಇರುತ್ತೆ. ಅಮೃತಗಳಿಗೆ ಹಾಗೂ ವಿಶೇಷ ಸಮಯ ಅಂತಂದರೆ ಬೆಳಗ್ಗೆ 9 ಬೆಳಗ್ಗೆ 10 ಪೂಜೆ ಮಾಡಲು ಅತ್ಯುತ್ತಮ ಅಂತ ಹೇಳಲಾಗುತ್ತೆ. ಇನ್ನು ಸಂಜೆಯ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಅಂದರೆ 5:30 ಸಂಜೆ 7:00 ಇರುತ್ತೆ. ನೆನಪಿಟ್ಕೊಳ್ಬೇಕಾಗಿರೋದೇನು ಅಂತಂದರೆ ಬೆಳಗ್ಗೆ 7:30 9 ಯಮಗಂಡ ಕಾಲ ಇರುತ್ತೆ. ಹಾಗೆ 10:30 12 ಗುಳಿಕ ಕಾಲ ಇರುತ್ತೆ. ಹಾಗೆ 12:30 ನಂತರ ರಾಹುಕಾಲ ಇರುತ್ತೆ. ಈ ಸಮಯಗಳನ್ನು ಹೊರತುಪಡಿಸಿ ಬೇರೆ ಯಾವ ಸಮಯದಲ್ಲಾದರೂ ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು. ಹಾಗೆ ಪ್ರತಿ ತಿಂಗಳು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವಂಥವರು ಬೆಳಗ್ಗೆ 9 ನಂತರ ಪೂಜೆಯನ್ನು ಪ್ರಾರಂಭಿಸಬಹುದು. ಇನ್ನು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಹಳದಿ ಹೂಗಳು ಬೇಕಾಗುತ್ತೆ, ಕಡಲೆಕಾಳು ಹುಸ್ಲಿ, ಹಾಗೆ ನೈವೇದ್ಯಕ್ಕೆ ನೀವು ಕಡಲೆಕಾಳು ಪಾಯಸವನ್ನು ಇಟ್ಕೊಂಡಿರ್ಬೋದು. ಹಾಗೆ ದೀಪಗಳನ್ನು ಎತ್ತಿಟ್ಕೊಳ್ಳಿ. ಪೂಜೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನವನ್ನು ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸಬಹುದು. ಮಡಿ ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರಗಳನ್ನು, ಅಂದರೆ ಸೀರೆನಾದರೂ ಉಟ್ಕೊಳ್ಳಿ, ಇಲ್ಲ ಡ್ರೆಸ್ ಆದರೂ ಹಾಕ್ಕೊಳ್ಳಿ. ಈ ಹಳದಿ ವಸ್ತ್ರವನ್ನು ಧರಿಸುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಅಕ್ಷತೆ, ತುಪ್ಪದ ದೀಪ, ಹಳದಿ ಅಥವಾ ಬಿಳಿ ಬಣ್ಣದ ಹೂಗಳು, ತುಳಸಿ, ಬಿಲ್ವಪತ್ರೆ, ಹಾಗೆ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಅಥವಾ ಕಡಲೆಬೇಳೆಯ ಪಾಯಸ ಇವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಪೂಜೆಯ ವಿಧಾನ ಅಂತಂದರೆ ಮನೆಯಲ್ಲಿ ಶಿವಲಿಂಗ, ಗಣೇಶ, ಲಕ್ಷ್ಮೀನಾರಾಯಣ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಥವಾ ವಿಗ್ರಹಗಳಿದ್ದರೆ ಹಾಲಿನಿಂದ ಅಥವಾ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬಹುದು. ಹಾಗೆಯೇ ಶ್ರೀಗಂಧದ ಲೇಪನ ಮಾಡಿ ಕುಂಕುಮದ ಬೊಟ್ಟನ್ನು ಇಡಿ. ಹಾಗೆ ಈ ದಿನ ದಕ್ಷಿಣಾಮೂರ್ತಿಗಳ ಫೋಟೋವನ್ನು ಉತ್ತರ ದಿಕ್ಕಿನ ಗೋಡೆಗೆ ಹಾಕಿ ದಕ್ಷಿಣಕ್ಕೆ ಮುಖ ಮಾಡಿಟ್ಟು ಪೂಜಿಸುವುದು ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಜ್ಞಾನದ ಅಧಿಪತಿಯಾದ ದಕ್ಷಿಣಾಮೂರ್ತಿಗಳ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಹಾಗೆ ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ಗುರುಬಲ ಹೆಚ್ಚಾಗಿಸಿಕೊಳ್ಳಲು, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಏಳಿಗೆಯನ್ನು ಕಾಣಲು ಈ ದಿನ ಒಂದು ಸಣ್ಣ ಪರಿಹಾರವನ್ನು ಕೂಡ ನಾವು ಮಾಡ್ಕೋಬೋದು. ಕನಿಷ್ಠ 300 ಗ್ರಾಮ್ನಿಂದ 3 kg ತನಕ ನಾಟಿ ಕಡಲೆಕಾಳನ್ನು ಗುರುಗಳ ದೇವಸ್ಥಾನಕ್ಕೆ ದಾನವಾಗಿ ನೀಡಿ. ಗಣೇಶ, ಆಂಜನೇಯ ಸ್ವಾಮಿ, ಕೃಷ್ಣ ಹಾಗೆ ನವಗ್ರಹಗಳ ಸ್ಮರಣೆಯನ್ನು ಮಾಡುವಂಥದ್ದು ಗುರು ದೋಷಗಳನ್ನು ನಿವಾರಣೆ ಮಾಡುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು, ಮಿಥುನ ರಾಶಿಯವರು, ಕನ್ಯಾ ರಾಶಿಯವರು ಈ ಕೆಲಸವನ್ನು ತಪ್ಪದೇ ಮಾಡಬೇಕಾಗತ್ತೆ. ಇನ್ನು ಸಂಜೆ ಚಂದ್ರೋದಯದ ನಂತರ ಸುಮಾರು ರಾತ್ರಿ 7:10 ನಂತರ 1 ಚೆಂಬು ನೀರಿಗೆ 2 ಸ್ಪೂನ್ ಹಾಲನ್ನು ಹಾಗೆ ಹೂವನ್ನು ಹಾಕಿ ಚಂದ್ರನನ್ನು ನೋಡ್ತಾ ಅರ್ಘ್ಯವನ್ನು ಬಿಡಬೇಕಾಗತ್ತೆ. ಅರ್ಘ್ಯವನ್ನು ಬಿಡುವಾಗ ಓಂ ಸೋಮಾಯ ನಮಃ ಅಥವಾ ಓಂ ಸೋಮಾಯ ವೈದ್ಯಾಯ ನಮಃ ಅಂತ ಜಪಿಸ್ತಾ ಗಿಡಕ್ಕೆ ಅರ್ಘ್ಯವನ್ನು ನೀಡಿ. ಇದರಿಂದ ಮನಸ್ಸಿನ ಆಲಸ್ಯ ಆಗಿರಬಹುದು, ಆಯಾಸವಾಗಿರಬಹುದು ದೂರವಾಗಿ ಸದಾ ಆ್ಯಕ್ಟಿವ್ ಆಗಿ ಇರಲು ಸಾಧ್ಯ ಆಗುತ್ತೆ. ಇನ್ನು ಪೂಜೆಯ ಕೊನೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿ ಕರ್ಪೂರದ ಆರತಿಯನ್ನು ಮಾಡಿ ಕ್ಷಮಾಪಣಾ ಮಂತ್ರವನ್ನು ಹೇಳಿಕೊಂಡು 11 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಸಂಪೂರ್ಣಗೊಳಿಸಿ. ಈ ಸರಳ ಪೂಜಾ ವಿಧಾನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪೂಜೆಯ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಪ್ಪದೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು, ಹಾಗೆ ಗುರು ಪೂರ್ಣಿಮೆಯ ಶುಭಾಶಯಗಳು.